ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರ ಮಾಡ್ತಿರುವಂಥ ಪಬ್ಲಿಕ್ ರಿವ್ಯೂ ಇಂಡಿಯಾ ಕಡೆಯಿಂದ ನಮಸ್ಕಾರ. ಏನು ಟಾಪಿಕ್ಕು ಏನು ಅಂತಂದರೆ, ಹಿಂದಿನ ರಾಮಾಯಣದಲ್ಲಿ ಒಂದು ಕೆಲವೊಂದು ವಿಷಯಗಳನ್ನು ನಿಮ್ಗೆ ಗೊತ್ತಿಲ್ಲದ ನಿಮಗೆ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಅಂತಂದರೆ, ರಾಮ ಅಂತ ಬರೆದರೆ ಸಮುದ್ರ ಮೇಲೆ ಹಾಕಿ ಎಸೆದರೆ ತೇಲ್ತಾ ಇತ್ತು, ಹೌದಲ್ವಾ? ನಿಮಗೆಲ್ಲ ವಿಷಯ ಗೊತ್ತಿರೋದೆ. ಆದರೆ ಸತ್ಯ ಏನು ಅಂತಂದರೆ, ಅವನು ಕೂಡ ರಾವಣ ಅಂತ ಬರೆದರೆ ಕಲ್ಲಿನ ಮೇಲೆ ತೇಲ್ತಾ ಇತ್ತು. ಈ ವಿಷಯ ನಿಮಗೆಲ್ಲರೂ ಗೊತ್ತಿಲ್ಲ, ತುಂಬ ಜನರಿಗೆ ಗೊತ್ತಿಲ್ಲ. ತಿಳಿದುಕೊಳ್ಳೋಣ ಬನ್ನಿ, ಏನು ಸತ್ಯ ಘಟನೆ ಏನು ಅನ್ನೋದು ಆಲ್ಮೋಸ್ಟ್ ಎಲ್ಲನೂ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಅಪ್ಡೇಟ್ಸ್ ತುಂಬ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಶ್ರೀರಾಮನ ಸೇನೆ ತಲುಪೋಕ್ಕೆ ರಾಮ ಅಂತ ಕಲ್ಲಿನ ಮೇಲೆ ಬರೆದರೆ ಸೇತುವೆಯನ್ನು ಕಟ್ಟಿದ್ರು, ಅದೆಲ್ಲ ನಮಗೆ ಗೊತ್ತು. ಅದು ಹೇಗೆ ರಾಮ ಸೇತುವೆ ನಿರ್ಮಾಣವಾಯಿತು ಅನ್ನೋದು ನಿಮಗೆಲ್ಲರೂ ಗೊತ್ತಿದೆ. ಆದರೆ ಇದು ನೋಡಿದ ಲಂಕೆ ಸೈನಿಕರು ರಾವಣ ಮುಂದೆ ಬಂದು ಹೇಳ್ತಾರೆ, ಸುದ್ದಿ ತಿಳಿಸ್ತಾರೆ, ಹೌದಲ್ವಾ? ಸುದ್ದಿ ತಿಳಿಸ್ತಾರೆ. ರಾವನಿಗೆ ಅಹಂಕಾರ ಸಣ್ಣ ಸೇನೆಯ ಬಲಿಷ್ಠ ತೋರಿಸ್ಕೊಳ್ಳೋಕ್ಕೆ ರಾವಣ ಮತ್ತು ಸೈನಿಕರ ಸಮುದ್ರ ದಂಡೆಗೆ ಹೋಗ್ತಾರೆ. ಅಲ್ಲಿ ಒಂದು ಕಲ್ಲಿನ ಮೇಲೆ ರಾವಣ ಅಂತ ಬರೆದು ಅದನ್ನು ಸಮುದ್ರನ ಎಸಿತಾನ. ಆಮೇಲೆ ಏನು ವಿಚಿತ್ರ ಅಂತಂದರೆ, ಅಲ್ಲಿ ಅದು ಕೂಡ ಕಲ್ಲು ತೇಲಕ್ಕೆ ಶುರು ಮಾಡುತ್ತೆ. ಇದನ್ನು ನೋಡಿ ರಾವಣ ಕೂಡ ಸೋಲಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಸೈನಿಕರು ರಾವಣ ಅಂತ ಇದು ಮಾಡ್ತಾಯಿದ್ರು, ಕೂಗ್ತಾ ಇದ್ರು. ಅನುಮಾನ ಬರುತ್ತೆ ಯಾರಿಗೆ? ಮಂಡೋದರಿಗೆ. ಹೇಳ್ತಾಳೆ, ಸ್ವಾಮಿ, ನಿಮ್ಮ ಶಕ್ತಿ ಏನು ಅನ್ನೋದು ನಮಗೆಲ್ಲ ಗೊತ್ತಿದೆ, ಆದರೆ ನಿಜ ನನಗೆ ಸತ್ಯ ಏನು ಅನ್ನೋದು ನನಗೆ ತಿಳಿಸ್ಕೊಡಿ. ಏನು ಅಂತಂದರೆ ಹೇಳ್ತಾನೆ ರಾವಣ ಹೇಳ್ತಿದೆ, ಮಂಡೋದರಿ ಹೇಳ್ತಾಳ, ರಾಮನಿಗೆ ಮಾತ್ರ ಅದು ಶಕ್ತಿ ಇರುವಂಥ ಮಾತ್ರ, ಅದು ನಿಮಗಿಲ್ಲ ಸ್ವಾಮಿ ಅಂತ ಹೇಳ್ತಾಳೆ ಮಂಡೋದರಿ. ಬಟ್ ಆದರೆ ಅಲ್ಲೇ ಸತ್ಯ ಘಟನೆ ಏನು ಅನ್ನೋದು ಮಂಡೋದರಿಗೆ ತಿಳಿಸ್ಕೊಡ್ತಾನ. ಏನು ಅದು ಸತ್ಯ ಘಟನೆ? ಬನ್ನಿ ತಿಳಿದುಕೊಳ್ಳೋಣ ಆ ವಿಷಯ. ಅದೆಲ್ಲ ನಿಮಗೆ ಗೊತ್ತಿರೋದೆ. ರಾವಣಿಗೆ ಎಷ್ಟು ದುರಹಂಕಾರ, ಎಷ್ಟು ಇದೆ ಅನ್ನೋದು, ಕೊಂಬು ಅಂತಾರಲ್ಲ, ಅದು ಕೂಡ ತುಂಬಾ ಇತ್ತು. ಬಟ್ ಆದರೆ ಮಂಡೋದರಿಗೆ ಹೇಳ್ತಾನೆ ಏನು ಅಂತ. ಅಲ್ಲಿ ಸೂಕ್ಷ್ಮವಾಗಿ ರಾವಣಿಗೆ ಅದು ಇದು ಕಲ್ಲಿನ ಮೇಲೆ ರಾವಣ ಅಂತ ಬರೀ ತೇಲುವಂಥ ಶಕ್ತಿ ಇತ್ತಲ್ವ, ಆ ಕಲ್ಲಿಗೆ ಒಂದು ಸತ್ಯವನ್ನು ಇದನ್ನು ಹೇಳ್ತಾನೆ. ಏನು ಅಂತಂದರೆ, ಒಂದು ನೀನು ತೇಲಿಲ್ಲ, ಸಮುದ್ರ ಮೇಲೆ ತೇಲಿಲ್ಲ ಅಂತಂದರೆ ಶ್ರೀರಾಮಚಂದ್ರ ಮೇಲೆ ಆನೆ ಅಂತ ಹೇಳ್ತಾನೆ. ಅದಕ್ಕೆ ಆ ಕಲ್ಲು ತೇಲ್ತು. ಇದು ತುಂಬ ಜನರಿಗೆ ಗೊತ್ತಿಲ್ಲ. ನೋಡಿ ಎಷ್ಟು ಸತ್ಯ ಅಂತಂದರೆ, ರಾವಣ ಅಂತ ಬರೆದ್ರೆ ತೇಲಿಲ್ಲ, ಬಟ್ ಆದರೆ ರಾವಣ ಹಿಂದೆ ಆನೆ ಹಾಕಿದ್ದಕ್ಕೆ ಕಾರಣಕ್ಕಾಗಿ ತೇಲ್ತು. ಅಲ್ಲಿ ಎಷ್ಟು ನಿಜ ಸಂಗತಿ, ಎಷ್ಟು ಇದೈತೆ ಅನ್ನೋದು ನಮಗೆಲ್ಲ ತಿಳಿದಿರಬೇಕು. ಎಲ್ಲ ಧರ್ಮದವರಿಗೆ, ಹಿಂದೂ ಸಮಾಜಕ್ಕೆ ಇದು ಎಲ್ಲ ಸಣ್ಣ ವಿಷಯ ಗೊತ್ತಿರಬೇಕು ಅಂತ ಈ ವಿಷಯದಲ್ಲಿ ನೀವು ತಿಳಿಸ್ಕೊಡ್ತಾ ಇದ್ದೀನಿ. ತಿಳಿಸಿದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಶಿವ.